ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು. ನಾನು ಪ್ರತಿ ವರ್ಷ ಧನ್ವಂತರಿ ಕುಬೇರನ ಪೂಜೆ ಮಾಡ್ತಾ ಬರ್ತಾ ಇದ್ದೀನಿ. ತುಂಬಾ ಒಳ್ಳೆಯದಾಗಿದೆ. ಅದೇ ಥರ ನಿಮಗೂ ಸಹ ಒಳ್ಳೆಯದಾಗಲಿ. ಕುಬೇರನ ಪೂಜೆ ಮಾಡಲಿಕ್ಕೆ ಯಾವ್ಯಾವ ಪೂಜೆ ಸಾಮಗ್ರಿಗಳು ಬೇಕು ಅದರ ಬಗ್ಗೆ ತೋರಿಸ್ಕೊಡ್ತೀನಿ. ತುಂಬಾ ಒಳ್ಳೆಯದು. ನೀವು ಸಹ ಈ ಕುಬೇರನ ಪೂಜೆ ಧನ್ವಂತರಿ ದಿನ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಇದ್ದಾರೆ ಈ ಫೋಟೋದಲ್ಲಿ. ಕುಬೇರನ ಹೆಂಡತಿ ಚಿತ್ರಲೇಖ ಇದ್ದಾರೆ. ಇಲ್ಲಿ ಶಂಖನಿಧಿ ಪದ್ಮನಿಧಿಯು ಸಹ ಇದ್ದಾರೆ. ಈ ರೀತಿ ಲಕ್ಷ್ಮಿ ಕುಬೇರನ ಫೋಟೋ ಒಂದು ತಗೋಬೇಕು. ಇಲ್ಲ ಅಂದರೆ ಲಕ್ಷ್ಮಿ ಫೋಟೋ ಇದ್ದರೂ ಸಹ ನೀವು ಇಟ್ಟು ಈ ಕುಬೇರನ ಪೂಜೆಯನ್ನು ಮಾಡಬಹುದು. ತುಂಬಾ ಒಳ್ಳೆಯದು. ನಾನು ಈ ಪೂಜೆನ 8 ವರ್ಷದಿಂದ ಮಾಡ್ಕೋತಾ ಬರ್ತಾಯಿದ್ದೀನಿ. ಈ ಪೂಜೆಗೆ ಮುಖ್ಯವಾಗಿ ಕುಬೇರನ ಯಂತ್ರ ಬೇಕು. ನೀವು ಈ ರೀತಿ ಯಂತ್ರ ಸಿಕ್ಕಿಲ್ಲ ಅಂದರೆ ವೈಟ್ ಶೀಟಲ್ಲಿ ಸಹ ಯಂತ್ರವನ್ನು ಬರ್ಕೋಬಹುದು. ಇದು ಬಂದು ಪುಟ್ಟದಾಗಿ ಕುಬೇರನ ವಿಗ್ರಹ ಇದೆ ನನ್ನ ಹತ್ರ. ಅದನ್ನ ಈ ಯಂತ್ರದ ಮೇಲೆ ಇಟ್ಕೊಂಡು ನಾವು ಅರ್ಚನೆ ಮಾಡಬೇಕು. ಈ ರೀತಿ 108 ಕಾಯಿನ್ ತಗೋಬೇಕು. 5 ರೂಪಾಯಿ ಕಾಯಿನು. ಅದನ್ನು ಪೂಜೆಗೆ ಅರ್ಚನೆ ಮಾಡ್ಕೊಳ್ಳುವಂಥದ್ದು. ಒಂದೊಂದು ಕಾಯಿನ್ ತಗೊಂಡು ಓಂ ನಮೋ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಹೇಳಿ ಅರ್ಚನೆ ಮಾಡುವಂಥದ್ದು. 108 ಬಾರಿ 108 ಕಾಯಿನಲ್ಲಿ ಅರ್ಚನೆ ಮಾಡ್ಕೊಳ್ಳೋದು. ಈ ರೀತಿ 108 ಕಾಯಿನ್ ಸಿಕ್ಕಿಲ್ಲ ಅಂದರೆ ನೀವು 9 ಕಾಯಿನಲ್ಲಿ ಸಹ ನೀವು ಅರ್ಚನೆ ಮಾಡ್ಕೊಳ್ಬಹುದು. ಇದು ಕುಬೇರನ ದೀಪ. ಈ ದೀಪ ಮುಖ್ಯವಾಗಿ ಬೇಕೇ ಬೇಕು. ಈ ರೀತಿ ಕುಬೇರನ ದೀಪ ಇಟ್ಕೋಬೇಕು. ಆ ದೀಪಕ್ಕೆ ನೀವು ತುಪ್ಪ, ಕೊಬ್ಬರಿ ಎಣ್ಣೆನೆ ಹಾಕಿ ಹಚ್ಚುವಂಥದ್ದು. ಕುಬೇರನ ಪಕ್ಕ ಯಾವಾಗಲೂ ಸ್ವಲ್ಪ ಉಪ್ಪಿನಕಾಯಿ ಇಟ್ಕೋಬೇಕು. ಕುಬೇರನಿಗೆ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ. ಆದ್ದರಿಂದ ನಾನು ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ. ಕುಬೇರ ಅರ್ಚನೆಗೆ ಹಸಿರು ಕುಂಕುಮ ಬೇಕು. ಇದು ಹಸಿರು ಕುಂಕುಮ ಸಿಗುತ್ತೆ ಮಾರ್ಕೆಟಲ್ಲಿ. ಈ ರೀತಿ ಹಸಿರು ಕುಂಕುಮ ತಗೊಂಡು ಕುಬೇರನಿಗೆ ಅರ್ಚನೆ ಮಾಡುವಂಥದ್ದು. ಕುಬೇರನಿಗೆ ಇಲ್ಲಿ ಹಸಿರು ಅಂದರೆ ಹಸಿರು ಬಣ್ಣ ಅಂದರೆ ತುಂಬಾ ಇಷ್ಟ. ಅದರಿಂದ ನೀವು ಈ ರೀತಿ ಹಸಿರು ಬಟ್ಟೆಯನ್ನು ಒಂದು ಹಾಸ್ಕೊಳ್ಳುವಂಥದ್ದು. ನೀವು ಲೈನಿಂಗ್ ಬಟ್ಟೆ ಹಸಿರುದು ಬರ್ತದಲ್ಲ ಅದನ್ನು ಬೇಕಾದರೆ ಹಾಸ್ಕೋಬೋದು. ಇದು ಬಂದು ಎಕ್ಕದ ಬೇರದು ಗಣಪತಿ. ಮೊದಲಿಗೆ ಗಣಪತಿ ಪೂಜೆ ಮಾಡಿ ನಂತರ ಕುಬೇರನ ಪೂಜೆ ಮಾಡುವಂಥದ್ದು. ತುಂಬಾ ಒಳ್ಳೆಯದು ಈ ಕುಬೇರನ ಪೂಜೆ. ಇದು ಕೈಗೆ ಕಟ್ಕೊಳ್ಳೋ ದಾರ ಕುಬೇರನದು ಹಸಿರು ದಾರ. ಈ ದಾರವನ್ನು ಒಂದು ತಟ್ಟೆಯಲ್ಲಿ ಕುಬೇರನ ಮುಂದೆ ಇಟ್ಟು ಕುಬೇರನದು ಹಸಿರು ಕುಂಕುಮದಿಂದ ಅರ್ಚನೆ ಮಾಡಿ ನಾವು ಕೈಗೆ ಕಟ್ಕೋಬೇಕು. ಇದು ಹಸಿರು ಕುಂಕುಮ ಮಾರ್ಕೆಟಲ್ಲಿ ಸಿಗುತ್ತೆ. ಪ್ರತಿಯೊಂದು ವಸ್ತುನೂ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಲಕ್ಷ್ಮಿ ಯಂತ್ರ. ಇದನ್ನು ಇಟ್ಟು ಅರ್ಚನೆ ಮಾಡಿ ಲಕ್ಷ್ಮಿ ಮುಂದೆ ಪೂಜೆ ಮಾಡುವಂಥದ್ದು. ಈ ರೀತಿ ಕೈಗೆ ಕಟ್ಕೊಳ್ಳುವಂಥದ್ದು ದಾರ. ಯಾರು ಪೂಜೆ ಕುಂತಿರ್ತಿರಲ್ಲ ಅವರೆಲ್ಲ ಈ ರೀತಿ ಹಸಿರು ದಾರವನ್ನು ಕಟ್ಕೊಳ್ಳುವಂಥದ್ದು ಅರ್ಚನೆ ಮಾಡಿ. ಈ ವರ್ಷ ನಾವು ಇದನ್ನ ಕಟ್ಕೊಂಡ್ರೆ ಬರೋ ವರ್ಷಕ್ಕೆ ಹೊಸದನ್ನ ಕಟ್ಕೊಳ್ಳುವಂಥದ್ದು. ತುಂಬಾ ಒಳ್ಳೆಯದು. ಇದು ಬಂದು ಹಸಿರು ಗೆಜ್ಜೆ ವಸ್ತ್ರ. ಹಸಿರು ಬಣ್ಣದ ಗೆಜ್ಜೆ ವಸ್ತ್ರ ಕುಬೇರನಿಗೆ ಹಾಕುವಂಥದ್ದು. ಕುಬೇರನಿಗೆ ಹಸಿರು ಬಣ್ಣ ಅಂದರೆ ತುಂಬಾ ಇಷ್ಟ. ಅದರಿಂದ ಎಲ್ಲ ಹಸಿರು ಬಣ್ಣದ್ದೇ ತಗೋಬೇಕು. ಇದು ಹಸಿರು ಬತ್ತಿ. ಈ ದೀಪದಿಂದ ಕುಬೇರನ ದೀಪಕ್ಕೆ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚಬೇಕು. ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರು ಈ ಧನ್ವಂತರಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ನೀವು ಈ ಕುಬೇರನ ಪೂಜೆ ಸಾಮಗ್ರಿಗಳು ಇಲ್ಲ ಅಂತ ಪೂಜೆ ಮಾಡದೆ ಇರೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ 5 ರೂಪಾಯಿ ಕಾಯಿನ್ 9 ಇದ್ದರೂ ಸಹ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ಓಂ ನಮೋ ಲಕ್ಷ್ಮೀ ಕುಬೇರಾಯ ನಮಃ ಅಂತೇಳಿ 9 5 ರೂಪಾಯಿ ಕಾಯಿನಿಂದ ಅರ್ಚನೆ ಮಾಡಿ ಕುಬೇರನ ನೆನೆಸ್ಕೊಂಡು ನೀವು ಅರ್ಚನೆ ಮಾಡಿ ಸಾಕು. ಖಂಡಿತವಾಗ್ಲೂ ನೀವು ಏನು ಬೇಡಿಕೆ ಇಟ್ಟು ನೀವು ಆ ದಿನ ಪೂಜೆ ಮಾಡಿರ್ತೀರ ಅದನ್ನ ಬರೋ ವರ್ಷದೊಳಗಡೆ ನಿಮಗೆ ಕುಬೇರ ಲಕ್ಷ್ಮಿ ನೆರವೇರಿಸಿ ಕೊಡ್ತಾರೆ. ಇದು ಖಂಡಿತವಾಗ್ಲೂ ನಿಜ. ಯಾಕಂದರೆ ನಾನು 8 ವರ್ಷದಿಂದ ಕುಬೇರ ಲಕ್ಷ್ಮಿ ಫೋಟೋ ಇಟ್ಟು ನಾನು ಪೂಜೆ ಮಾಡ್ತಾ ಬರ್ತಾಯಿದ್ದೀನಿ. ಪ್ರತಿ ಗುರುವಾರನೂ ಸಹ ನಾನು ಸಂಜೆ ಮೇಲೆ 6 ಗಂಟೆ ಮೇಲೇ ಈ ಕುಬೇರನ ಪೂಜೆ ಮಾಡಬೇಕು. ಕುಬೇರನ ಪೂಜೆ ಮಾಡೋಕ್ಕಿಂತ ಮುಂಚೆ ಹೊಸಲಲ್ಲಿ 2 ತುಪ್ಪದ ದೀಪ ಇಲ್ಲ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿ ನೀವು ಕುಬೇರನ ಪೂಜೆ ಮಾಡಬೇಕು. ಆ ದಿನ ಪ್ರಸಾದಕ್ಕೆ ಅವಲಕ್ಕಿಯಲ್ಲಿ ಪ್ರಸಾದ ಮಾಡೋದು ತುಂಬಾ ಮುಖ್ಯ. ಯಾಕಂದರೆ ಕುಬೇರನಿಗೆ ಅವಲಕ್ಕಿ ಅಂದರೆ ತುಂಬಾ ಇಷ್ಟ. ಅವಲಕ್ಕಿ ಪ್ರಸಾದವನ್ನು ಮಾಡಿ ಕುಬೇರನ ಮುಂದೆ ಇಟ್ಟು ನೀವು ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಿ. ಈ ಕುಬೇರನ ಪೂಜೆ ಮಾಡಬೇಕಾದ್ರೆ ನಾನ್ ವೆಜ್ ಮನೇಲಿ ಮಾಡಬೇಡಿ. ನಾನ್ ವೆಜ್ ತಿನ್ನೋಕ್ಕೂ ಹೋಗಬೇಡಿ.
ಈ ಕುಬೇರನ ಪೂಜೆ ಅಷ್ಟು ಪವರ್ಫುಲ್ ಇದೆ. ಈ ಪೂಜೆ ಪ್ರತಿಯೊಬ್ಬರು ಮಾಡಿ. ಗುರುವಾರ ಬೆಳಿಗ್ಗೆ ರಾಯರ ಪೂಜೆ ಮಾಡಿ, ಸಂಜೆ ನೀವು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬಹುದು. ನಾನು ಅದೇ ಥರ ಮಾಡ್ಕೊಂಡು ಬರ್ತಾಯಿದ್ದೀನಿ. ತುಂಬಾ ಒಳ್ಳೆಯದಾಗಿದೆ ನನಗಂತೂ. ನಿಮಗೂ ಒಳ್ಳೆಯದಾಗಲಿ. ಆ ಲಕ್ಷ್ಮೀ ಕುಬೇರನ ಆಶೀರ್ವಾದ, ರಾಯರ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.